ಜನರಿಗೆ ಅನುಕೂಲ ಆಗಲಿ ಅಂತ, ಜೊತೆಗೆ ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಹೆಸರಿನಲ್ಲಿ ರಾಜ್ಯದಲ್ಲಿ 1400 ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 180ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯ ಸಮೀಪ, ಜೊತೆಗೆ ಅದರ ಆವರಣದಲ್ಲಿಯೇ ತೆರೆದಿರ್ತಕ್ಕಂಥದ್ದು. ಈಗ ರಾಜ್ಯ ಸರ್ಕಾರ ಕೆಲವೊಂದು ಕಾರಣಗಳನ್ನು ಒಡ್ಡಿ ಅಂದರೆ ಸರ್ಕಾರಿ ಆಸ್ಪತ್ರೆಯ ಸಮೀಪ ಇರತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚಿಸೋದಕ್ಕೆ ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಸರ್ಕಾರದ ನಿರ್ಧಾರ ಮತ್ತು ಚಿಂತನೆಯ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಯಾಕಂದರೆ ಬಡ ಜನರಿಗೆ ಅನುಕೂಲವಾಗ್ತಾ ಇದ್ದ ಏನು ಜನೌಷಧಿ ಕೇಂದ್ರ ಈಗ ದೂರ ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಡ ಜನರಿಗೆ ಆತಂಕ ಆಗ್ತಾ ಇರತಕ್ಕಂಥದ್ದು. ಬಳ್ಳಾರಿಯಲ್ಲಿ ಈ ಸರ್ಕಾರದ ನಿರ್ಧಾರದ ಬಗ್ಗೆ ಮತ್ತು ಚಿಂತನೆಯ ಬಗ್ಗೆ ಯಾವ ರೀತಿಯ ಅಭಿಪ್ರಾಯ ಇದೆ ಅನ್ನೋದನ್ನು ನೇರವಾಗಿ ಇಲ್ಲಿರ್ತಕ್ಕಂಥ ನಾಗರಿಕರನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ. ಸರ್, ಏನು ಹೇಳ್ತೀರಾ? ಈ ಜನೌಷಧಿ ಕೇಂದ್ರಗಳು ಏನು ಸರ್ಕಾರದ ಆವರಣದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಈ ದೇಶದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಬಡವರ ಕಲ್ಯಾಣಕ್ಕಾಗಿ, ಒಂದು ಸಾಮಾಜಿಕ ಕಲ್ಯಾಣಕ್ಕಾಗಿ ಕೈಗೆಟುಕುವ ದರದಲ್ಲಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಸೇವೆ ನೀಡಬೇಕಂತ ಒಂದು ಉದ್ದೇಶದಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರವನ್ನು ತೆಗೆದಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ 1400 ಹೆಚ್ಚಿನ ಮಟ್ಟದ ಜನೌಷಧಿ ಕೇಂದ್ರಗಳನ್ನು ತೆರೆದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಕೇಳಿ ಬರ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಅದರಲ್ಲಿ 180 ಜನೌಷಧಿ ಕೇಂದ್ರಗಳನ್ನು ಆಯಾ ಕಟ್ಟಡದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ತೆಗಿಬೇಕು ಅನ್ನೋದು ಉದ್ದೇಶ ನಡೀತಾ ಇದೆ. ಇದರಲ್ಲಿ ಉದ್ದೇಶ ಇಷ್ಟೇ, ಇದರ ಹಿಂದೆ ಸ್ವಲ್ಪ ರಾಜಕೀಯ ಒಂದು ಹಿನ್ನೆಲೆ ಇದೆ. ಅವರ ಒಂದು ಒಂದು ಅಜೆಂಡಾ ಏನಪ್ಪ ಅಂತಂದರೆ, ಈಗಿನ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಇದೆ ಅನ್ನುವುದು ಒಂದು ಪದ ಬಳಕೆ ಆಗಿದೆ. ಇದರಿಂದ ಬಡವರಿಗೆ ಗೊತ್ತಾಗ್ತಾ ಇದೆ, ಬಡವರಿಗೋಸ್ಕರ ಪ್ರಧಾನಮಂತ್ರಿಗಳು ಕೈಗೆಟುಕುವ ದರದಲ್ಲಿ ಜನರಿಗೆ ಔಷಧಿಗಳನ್ನು ತಲುಪಿಸ್ತಾ ಇದ್ದಾರೆ ಅಂತ. ಆಮೇಲೆ ಇದರ ಹಿಂದೆ ಖಾಸಗಿ ಪ್ರೈವೇಟ್ ಏಜೆಂಟ್ಸ್ ಯಾರಿದ್ದಾರೆ, ಅವ್ರ ಮೆಡಿಕಲ್ ಶಾಪ್ಗಳು ಏನಿದ್ದಾವೆ ಈ ಒಂದು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ, ಅವರ ಒಂದು ಇಚ್ಛಾಶಕ್ತಿ ಬಹಳ ಇದೆ. ಇದನ್ನು ತೆಗೆಸಬೇಕು ಅನ್ನುವುದೊಂದು ಇಚ್ಛಾಶಕ್ತಿ. ಕಾರಣ ಇಷ್ಟೇ, ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋದಾಗ, ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ಸ್ ಏನಿರ್ತವೆ ಡಾಕ್ಟರ್ಸ್, ಎಲ್ಲವೂ ಔಷಧಿಗಳು ಆಸ್ಪತ್ರೆಯಲ್ಲೇ ಸಿಗುವಂತಾದರೆ ಹೊರಗಡೆ ತೆಗೆದುಕೊಳ್ಳೋದು ಉದ್ದೇಶ ಏನಿದೆ? ಆದರೆ ಈಗ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಆಸ್ಪತ್ರೆಗಳಲ್ಲಿ ಎಲ್ಲ ಔಷಧಿಗಳು ಸಿಗ್ತಾ ಇವೆ ಅಂತ ಹೇಳ್ತಿದೆ. ಬದಲು ಇತ್ತೀಚೆಗೆ ಒಂದು ಸಣ್ಣ ಒಂದು ಕಾರಣ ಕೊಡ್ತೀನಿ ನಿಮಗೆ. ನಮ್ಮ ಬಳ್ಳಾರಿಯಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿ ಆಯಿತು. ನೀವು ಆ ಸಮಯದಲ್ಲಿ ಆ ಕುಟುಂಬಗಳನ್ನು ಹೋಗಿ ಕೇಳಿ, ಅಲ್ಲಿರ್ತಕ್ಕಂಥ ಡಾಕ್ಟ್ರುಗಳೇ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿದ್ದಾರೆ, ಕೆಲವೊಂದು ಔಷಧಿಗಳು ನಮ್ಮಲ್ಲಿ ಸಿಗಲ್ಲ, ದಯವಿಟ್ಟು ತಾವು ಹೊರಗಡೆ ಹೋಗಿ ತೆಗೆದುಕೊಂಡು ಬನ್ನಿ ಅಂತೇಳಿ. ಅಲ್ಲಿ ಜನೌಷಧಿ ಕೇಂದ್ರ ಇರುವಂಥ ಒಂದೇ ಒಂದು ಕಾರಣದಿಂದ 30-40 ಸಾವಿರ ಮೆಡಿಸಿನ್ ಔಷಧಿಗಳು ತೆಗೆದುಕೊಳ್ಳುವಂತಹ ಬೆಲೆ ಏನಿತ್ತು, ಆ ಜನೌಷಧಿ ಕೇಂದ್ರ ಇರೋದಕ್ಕೋಸ್ಕರ 10,000ದಲ್ಲಿ ಅವ್ರಿಗಾಗಿದೆ. ಆದರೂ ದುರ್ದೈವ, ನಾವು ಬಹಳಷ್ಟು ಜನ ಬಾಣಂತಿಯರಿಗೆ ಸಾವು ನೋವಾಗಿದೆ. ಇದು ಕಾರಣ ಇಷ್ಟೇ, ಅಲ್ಲಿರ್ತಕ್ಕಂಥ ಖಾಸಗಿಯವರು ಇದನ್ನು ಹೆಂಗನ ಮಾಡಿ ತೆಗೆಸ್ಬಿಟ್ರೆ ಎಲ್ಲ ಜನರು ಅಲ್ಲಿಗೆ ಬಂದು ನಮ್ಮ ಹತ್ರ ತೊಗೊಳ್ತಾರೆ. 200 ರೂಪಾಯಿ ಇರ್ತಕ್ಕಂಥ ಒಂದು ಮೆಡಿಸಿನ್ ಬೆಲೆ ಬರೀ 10-15 ರೂಪಾಯಿಗೆ, 20 ರೂಪಾಯಿಗೆ ಅದೇ ಗುಣಮಟ್ಟ, ಅದೇ ಪರಿಣಾಮಕಾರಿ ಔಷಧಿ ಜನೌಷಧಿ ಕೇಂದ್ರದಲ್ಲಿ ಸಿಗ್ತಾ ಇದೆ. ಅದರಿಂದ ಬಡವರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆಯ ಆರೋಗ್ಯ ಸೇವೆ ಸಿಗ್ತದೆ. ಸೊ ಇದು ಒಂದು ಇವರಿಗೆ ಒಂದು ಕಾರಣ ಇದೊಂದು. ಅಣ್ಣ, ನೀವೇನು ಹೇಳ್ತೀರಾ? ಜನೌಷಧಿ ಕೇಂದ್ರದಲ್ಲಿ ಯಾವಾಗಾದರೂ ಔಷಧಿಗಳನ್ನು ಕೊಂಡ್ಕೊಂಡಿದ್ದೀರಾ? ನಿಮ್ಗೆ ಯಾವ ಥರ ಅನುಕೂಲ ಆಗಿದೆ? ಈ ಸರ್ಕಾರದ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ? ಸರ್, ನಮಗಂತೂ ಅದು ನರೇಂದ್ರ ಮೋದಿ ಏನಿದೆ ಅಲ್ಲ, ಅದಂತೂ ನಮಗೆ ತುಂಬ ಉಪಯೋಗ ಆಗಿದೆ. ಆ ಮೆಡಿಷನ್ನ ನಾನೇ ತೊಗೊತಾ ಇದ್ದೀನಿ. ಹೊರಗಡೆ ತೊಗೊಂಡ್ರೆ 500-600 ಆಗುತ್ತೆ. ಬಟ್ ಆ ಶಾಪಲ್ಲಿ ಹೋದರೆ ನಮಗೆ 300-250 ಹಂಗಾಗುತ್ತೆ. ಆ ಶಾಪನ್ನು ಕ್ಲೋಸ್ ಮಾಡಲಿಕ್ಕೆ ಅವಶ್ಯ ಕೊಡಬಾರ್ದು ಅಂತ ನಾನು ಮಾತಾಡ್ತಾಯಿದ್ದೀನಿ. ನೀವು ಯಾವ ಮೆಡಿಸಿನ್ ತೊಗೊಂಡಿದ್ದೀರಿ ಅಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಡಾಕ್ಟ್ರುಗಳು ಹೊರಗಡೆ ತೊಗೊಂಡ್ರಿ ಅಂತ ಬರ್ಕೊಟ್ಟಿದ್ದಾರೆ ನಿಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ? ಹೊರಗಡೆ ತೊಗೊಂತ ಬರ್ಕೊಟ್ರು ಕೂಡ ನಾವು ಹೊರಗಡೆ ತೊಗೊಂಡಿಲ್ಲ. 1 ತಿಂಗಳು 2 ತಿಂಗಳು ತೊಗೊಂಡೆ. ಆಮೇಲೆ ಯಾರೋ ತೊಗೊಂಡಿರೋರು ಹೇಳಿದ್ರೆ ಅಲ್ಲೇ ಹೋಗಿ ತೊಗೊಂಡಿದ್ದೀನಿ. ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 2-3 ಇಯರ್ಸ್ ಆಯ್ತು ಅಲ್ಲೇ ಅದನ್ನೇ ತೊಗೊಂಡು ಯೂಸ್ ಮಾಡಿ. ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಸರ್ಕಾರಿ ಆವರಣದಾಗಿರ್ತಕ್ಕಂಥ ಜನೌಷಧಿನ ಮುಚ್ಚಬೇಕಂತ ತೀರ್ಮಾನ ತಗೊಳ್ತಾರೆ. ಇದು ಭಾರಿ ದುರುದ್ದೇಶ. ಬಡವರು ಈ ಕಡೆ ಹೋಗ್ಬೇಕು, ಬಡವರಿಗೆ ನೇರವಾಗಿ ಭಾರಿ ಹೆಲ್ಪ್ ಆಗುತ್ತೆ. ಉದಾಹರಣೆ, BP-ಗಳಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಿರ್ತಾರೆ, ಅಲ್ಲಿ ಇರೋದಿಲ್ಲ, ಹೊರಗಡೆ ತಗೋಬೇಕು. ಅದಕ್ಕೆ MRP 80 ರೂಪಾಯಿ ಇರ್ತೈತೆ, ಇಲ್ಲಿ ಓನ್ಲಿ 20 ರೂಪಾಯಿ. ಇಂಥವು ತಿಂಗಳುಗಟ್ಟಲೆ ತಗೊಂಡೋಗ್ತಾರೆ ಬಡವರು. ಅದು ಯಾವ ರೀತಿ ಅನುಕೂಲ ಆಗ್ತಂದ್ರೆ ಅವ್ರಿಗೆ ದೇವರೇ ಈ ರೂಪದಾಗ ಬಂದನಂತ ಅವ್ರಿಗೆ ಮನಸ್ಸಿನಲ್ಲಿ ಐತೆ ಬಡವರಿಗೆ.
ಅಂಥ ಉದ್ದೇಶ ಇಟ್ಕೊಂಡಿರೋದನ್ನು ಸರ್ಕಾರ ಯಾವುದೋ ಒಂದು ಕೆಟ್ಟ ಅಭಿಪ್ರಾಯ, ಅದೇನು ಅವ್ರ ಉದ್ದೇಶದಾಗ ಏನೈತೆ ಏನು ಪ್ರಧಾನಮಂತ್ರಿ ಹೆಸರಿರೋದಕ್ಕೆ ತೆಗಿಬೇಕಂತಾರೋ ಅಥವಾ ಏನು ಖಾಸಗಿಯವ್ರ ಪ್ರಭಾವ ಐತೋ ಗೊತ್ತಿಲ್ಲ. ಇದಕ್ಕೆ ಮುಚ್ಚಿದ್ರಿಗಿನಾಗಿ ಪ್ರಭಾವ ಬೀರೋದು ಬಡವ್ರ ಮೇಲೆ ಹೊರತಾಗಿ ಬೇರೆ ಸರ್ಕಾರದ ಮೇಲೆ ಏನಾಗೋದಿಲ್ಲ. ಅವ್ರ ಹತ್ರ ಮೆಡಿಸಿನ್ಸೇ ಇಲ್ಲ ಸರ್ಕಾರದಲ್ಲಿ, ಇಲ್ಲದನ್ನು ಬರ್ಕೊಡ್ತಾರೆ. ಬರ್ಕೊಟ್ರೆ ಒಂದು ಜನೌಷಧಿಗೆ ಹೋದ್ರೆ ತಪ್ಪೇನೈತೆ? ಅದ್ರ ಬದಲು ಅವ್ರು ಮುಚ್ಚಂಗಿದ್ರೆ ಹೊರಗಡೆ ಬೇಕಾದಷ್ಟು ಕೌಂಟ್ರ್ ತೆಗೆದಾರಲ್ಲ ಸರ್ಕಾರಿ ಆಸ್ಪತ್ರೆಯಿಂದ, ಅವನ್ನೆಲ್ಲ ಮುಚ್ಚಲಿ. ಅದು ಬಿಟ್ಟು ಓನ್ಲಿ ಜನೌಷಧಿ ಕೇಂದ್ರನೇ ಮುಚ್ಚಬೇಕೆಂಬುದು ಅಭಿಪ್ರಾಯ ಯಾತಕ್ಕೆ? ದಯಮಾಡಿ ಇದು ತಮ್ಮ ಮಾಧ್ಯಮ ಮೂಲಕ ಹೇಳೋಕೆ ಇಚ್ಛಪಡ್ತೀನಿ. ದಯಮಾಡಿ ಇದು ಪ್ರಧಾನಮಂತ್ರಿ ಇದನ್ನು ಮುಚ್ಚಲೇಬಾರ್ದು. ಜನೌಷಧಿನ ಕಾಂಪೌಂಡ್, ಸರ್ಕಾರಿ ಕಾಂಪೌಂಡ್ ಆವರಣಗಿರೋನ ನಿಜವಾಗ್ಲೂ ಮುಚ್ಚಬಾರ್ದು. ಭಾರಿ ತೊಂದರೆ ಆಗ್ತದೆ. ಅಣ್ಣ ನೀವೇನು ಹೇಳ್ತೀರಾ? ಇದು ದುರುದ್ದೇಶ ಏನಿಲ್ಲ ಅಂದ್ರೆ ಈ ಸರ್ಕಾರ ಬರಲಿಕ್ಕೆ ಕಾರಣ ಅಂದ್ರೆ ಇದು ಒಂದು ಗ್ಯಾರಂಟಿ ಮಾಡಿದರು. ನಾವು ಏನು ಮಾಡಿದ್ರು ನಾವು ಸರ್ಕಾರ ವರ್ಕೌಟ್ ಆಗ್ತಾ ಇಲ್ಲ. ಅದ್ರ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ಯಾವುದೇ ಆರೋಪಗಳು ಪ್ರತ್ಯಾರೋಪಗಳು ಏನು ಸಿಗ್ತಾ ಇಲ್ಲ, ಇವರಿಗೆ ಹಗರಣಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ಯಾವುದು ಜನಪ್ರಿಯ ಐತೆ ಕರ್ನಾಟಕದಲ್ಲಿ ಆ ಕೇಂದ್ರಗಳನ್ನು ಮುಚ್ಚಬೇಕಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಇದನ್ನು. ಇದು ಬಿಟ್ಟರೆ ಇದ್ರ ಬೇರೆ ಉದ್ದೇಶ ಏನಿಲ್ಲ ಅವರಿಗೆ. ಅವ್ರು ಬಡವರು ಅನುಕೂಲ ಇಲ್ಲ. ಒಂದು ವೇಳೆ ಮುಚ್ಚಿದ್ರೆ ಯಾವ ರೀತಿ ಪರಿಣಾಮ ಆಗ್ಬೋದು? ಬಡವರ ಮೇಲೆ ಭಾರಿ ಪರಿಣಾಮ ಆಗ್ತದೆ. ನಾವೇ ತೊಗೊಂಡ್ಬರ್ತಿದ್ದೀವಿ ಹೋಗಿ. ಹೊರಗಡೆ 70 ರೂಪಾಯಿ 80 ರೂಪಾಯಿ ಬಳತಾ ಇದ್ರೆ ಅಲ್ಲಿ 20 ರೂಪಾಯಿ 30 ರೂಪಾಯಿಗೆ ಸಿಗ್ತಾ ಇದೆ. ಇಂಥವು ಬಿಟ್ಟು ಯಾರಾದರೂ ಹೋಗ್ತಾರ ಅಲ್ಲಿಗೆ? ಆಮೇಲೆ ಖಾಸಗಿಯವರಿಗೆ ಇವ್ರು ಮಣಿದಾರ, ಇವರಿಗೆ ಕಮಿಷನ್ ಇರ್ತೈತೆ. ಕೆಲವೊಂದು ಮಂತ್ರಿಗಳಿಗೆ ಆಗಲಿ ಎಮ್ ಎಲ್ ಎಗಳಿಗೆ ಆಗಲಿ ಯಾರಿಗೇ ಆಗಲಿ ಅವರು ಏಜೆಂಟ್ಗಳಿಂದ ಈ ರೀತಿ ಮಾಡಲಿಕ್ಕೆ ಇವರು ದುರುದ್ದೇಶ ಇಟ್ಕೊಂಡಿದ್ದಾರೆ. ನಾವು ಸರ್ಕಾರದಿಂದ ಎಲ್ಲ ಮೆಡಿಸನ್ ಕೊಡ್ತಾ ಇದೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಸಚಿವರು ಹೇಳ್ತಾರೆ. ಹೌದು, ಅವರು ಕೊಡ್ತಾ ಇರ್ತಕ್ಕಂಥದ್ದು ಆ ಬಿಲ್ಡಿಂಗ್ನಲ್ಲಿ ಕೊಳ್ತಾ ಇರ್ತದೆ. ಕೊಡ್ತಾ ಇರೋದು 2-3 ಟ್ಯಾಬ್ಲೆಟ್ ಕೊಟ್ರೆ ಒಂದು ರೋಗಿಗೆ 5 ದಿವಸ ಟ್ಯಾಬ್ಲೆಟ್ ಬರೆದಿರ್ತಾರೆ ಡಾಕ್ಟ್ರುಗಳು. ಇವ್ರು ಕೊಡ್ತಾ ಇರೋದು ಏಸು 4 ಕೊಡ್ತಾರ 3 ಕೊಡ್ತಾರೆ. ಅದು ಇಷ್ಟೇ ಬರೋದು ನಿಮಗೆ ಅಂತ ಹೇಳ್ತಾರೆ ಈ ಪೇಷೆಂಟ್ಗಳು ಕೇಳಿದ್ರಿಗಿನ. ಇವ್ರು ಏನು ಕೊಡ್ತಾರೆ? ಇವರು ಆ ಗೋಡನ್ನಲ್ಲಿ ಕೊಳ್ತಾ ಇದ್ರು ಕೂಡ ಇವ್ರೇನು ನೋಡ್ತಾ ಇದ್ದಾರೆ? ಯಾವ ಮಂತ್ರಿಗಳು ನೋಡಿದಾರಾ? ಎಮ್ ಎಲ್ ಎಗಳು ನೋಡಿದ್ದಾರಾ? ತೋರಿಸ್ತಾ ಇದೀವಿ ನಾವು ಹೋಗ್ಬೇಕಾದ್ರೆ. ಇದನ್ನು ಫಸ್ಟ್ ಅವರು ಕ್ಲಿಯರ್ ಮಾಡಲಿ. ಈ ಕೇಂದ್ರನ ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಇದು ಮುಚ್ಚಿದ್ರೆ ಸರ್ಕಾರಕ್ಕೇ ಹೊಡ್ತಾನೆ. ಥ್ಯಾಂಕ್ಸ್. ಇದಿಷ್ಟು ಬಳ್ಳಾರಿಗರ ಒಂದು ಆಕ್ರೋಶ. ಅಂದರೆ ಜನೌಷಧಿ ಕೇಂದ್ರದಿಂದ ಸಾಕಷ್ಟು ಬಡವರಿಗೆ ಅನುಕೂಲ ಆಗ್ತಾ ಇರತಕ್ಕಂಥದ್ದು. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಇದು ಒಂದು ದಾರಿ ಅಂತ ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಸಾಕಷ್ಟು ಖಾಸಗಿ ಮೆಡಿಕಲ್ ಶಾಪ್ಗಳಿವೆ. ಆದರೆ ಅವುಗಳ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದನ್ನು ಬಿಟ್ಟು ಜನರಿಗೆ, ಬಡ ಜನರಿಗೆ ವಿಶೇಷವಾಗಿ ಅನುಕೂಲ ಆಗ್ತಾ ಇರತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮುಚ್ಚುತ್ತಾ ಇರತಕ್ಕಂಥದ್ದು ಇದು ಒಂದು ರೀತಿಯ ರಾಜಕೀಯ ಅಜೆಂಡಾದಿಂದಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಾರದೆ ಈ ರೀತಿಯಾಗಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.